ನಮ್ ಸಿದ್ದೇಶ್ವರ ಜಾತ್ರೆ ಒಳಗಡೆ ವಾವ್ ಸ್ಟಾಲ್ ಅನ್ನ ನಾವ್ ಇಟ್ಟಿದ್ವಿ. ಇವತ್ತೈತಿ ನಮ್ ಡೇ 4. ಬೆಳಗ್ಗೆ ಜಲ್ದಿ ಎದ್ಬಿಟ್ಟು ನಮ್ದು ಆನ್ಲೈನ್ ಪಾರ್ಸಲ್ಸ್ ಅನ್ನು ನಾವು ಪ್ಯಾಕ್ ಮಾಡ್ಬಿಟ್ಟು ಡೆಲಿವರಿ ಮಾಡ್ಬಿಟ್ವಿ. ಸೊ ಫೈನಲಿ ನಮ್ಮ ಪಯಣ ನಮ್ಮ ಸ್ಟಾಲ್ ಕಡೆ 3 days ಅಂತೂ ಫುಲ್ ಅಮೇಸಿಂಗ್ ಆಗಿತ್ತು. 4th ಡೇ ನೋಡ್ರಿ ಎಲ್ಲಾ ಕಸ ನಮ್ ಕಡೆನೆ ಹಾಕ್ಬಿಡ್ತಾರ. ಅದಕ್ಕೆ ನಮ್ಗೆ ಬೇಡ ಅಂತ ಕೆಳಗಿನ ತೆಗದೇ ಬಿಟ್ವಿ ನಾವು. ಸೊ ಎಸ್ ಅರೇಂಜ್ಮೆಂಟ್ಸ್ ಮಾಡಿದ್ವಿ. ಇವತ್ತು ಫೈನಲಿ ನಮ್ದು SRS ಪಾರ್ಸಲ್ ಬಂದೇ ಬಿಡ್ತು. ನಮ್ ಆಡಿಯನ್ಸ್ ನೀವೆಲ್ಲ ಬಂದಿ ಕೇಳ್ತಿದ್ರಿ, ಅಕ್ಕ ನಿಮ್ SRS ಪಾರ್ಸಲ್ ಬಂತೋ ಇಲ್ಲೋ ಅಂತ. ಎಷ್ಟೊಂದು ಕೇರ್ ತಗೊಂಡ್ರಿ, ಎಷ್ಟೊಂದು ನಮ್ಗೆ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇವತ್ತಂದ್ರು ಹಾಫ್ ಡೇ ಫುಲ್ ಖುಷಿ ಆಗ್ಬಿಟ್ಟಿದೆ. ನಾ ಬರ್ರೆ ಹುಡುಗ್ಯಾರು ಬರ್ಲಿಕ್ಕೆ ನಂಗೆ ಹುಡುಗ್ಯಾರು ಬಂದ್ರೆ ಬಹಳ ಖುಷಿ ಆಗ್ಬಿಡ್ತಿತ್ತು. ಅದಲ್ದೆ ದೊಡ್ಡವರು ಸಣ್ಣವ್ರು ಎಲ್ಲಾರು ಬಾಯ್ ಮಾಡ್ಲಿಕ್ಕತ್ತಿದ್ರಿ, ಅದು ಇನ್ನೂ ಖುಷಿ. ಒಬ್ರ ಅಜ್ಜಿ ಅಂತೂ ಇಷ್ಟ ಮಸ್ತ್ ಇದ್ರಲ್ಲ, ತಾವ್ ತಗೊಳ್ಳೋದಲ್ದೆ ತಮ್ಮ ಮೊಮ್ಮಗಳಿಗೂ ಫೋರ್ಸ್ ಮಾಡ್ಲಿಕ್ಕೆ ತಗೋ. ಬಟ್ ರಿಮೈನಿಂಗ್ ಹಾಫ್ ಡೇ ಐತಲ್ಲ, ಆಫ್ಟರ್ ಮಧ್ಯಾಹ್ನ ನನಗೆ ಬಹಳ ದುಃಖ ಆಯ್ತು. ನಾನು ಅತ್ತು ಬಿಟ್ಟಿದ್ದೆ. ನಮ್ ಪರಿಸ್ಥಿತಿ ಗಂಭೀರ ಆಗ್ಬಿಟ್ಟಿದೆ. ಯಾಕಂತ ನನ್ನ ಯೂಟ್ಯೂಬ್ ಚಾನಲ್ ಒಳಗಡೆ ಫುಲ್ ವ್ಲಾಗ್ ಅನ್ನ ನಾನು ಅಪ್ಡೇಟ್ ಮಾಡೀನಿ. ಅಕ್ಷತಾ ನಾಯಕ್ ಒಳಗಡೆ ಹೋಗಿ ಚೆಕ್ ಮಾಡ್ರಿ. ಈ ಭರತನಾಟ್ಯ ಸುಂದರಿಯರು ನನ್ನ ಡೇ ಅನ್ನ ಕಂಪ್ಲೀಟ್ ಮಾಡ್ಬಿಟ್ರು. ಅವ್ರು ಎಷ್ಟು ಚಂದ ರೆಡಿ ಆಗ್ಬಿಟ್ಟಿದ್ರೆ. ಇವ್ರು ಸಣ್ಣವ್ರು ನೋಡ್ರಿ ಎಷ್ಟು ಕಿಳಿಗೇಡಿ ಅದಾರ. ಅಕ್ಕ ಮಾಡ್ಕೋತ ದುಃಖದ ಪರಿಸ್ಥಿತಿ ಒಳಗಡೆ ಖುಷಿಯಾಗಿದ್ದೆ ನಾನು. ಇಷ್ಟು ಬೇಜಾರ್ ಅಂತಂದ್ರೆ 4th ಡೇ ರಿಯಲಿ ವರ್ಸ್ಟ್ ಡೇ ಅನ್ಕೊಂಡೆ ನಾನು. ಇದೊಂದು ಲೆಸನ್ ಅಂತ ಸುಮ್ಮಾಗ್ಬಿಟ್ಟು ನೆಕ್ಸ್ಟ್ ಡೇ ನೋಡೋಣ.